ಮಂಕುತಿಮ್ಮನ ಕಗ್ಗದಲ್ಲಿ DVG ಅವರ ಒಂದು ಒಳ ದೃಷ್ಟಿ, ಒಂಥರ ಪ್ಯಾನೋರಾಮಿಕ್ ವ್ಯೂ ಅಂತೀವಿ, ಎಲ್ಲ ಕಡೆ ನೋಡ್ತಾರೆ ಅಂತ. ನಾವು ಸುಮ್ಮನೆ ಹೇಳ್ತೀವಿ ಶಿವ ತಾಂಡವ ಅಂತ, ತಾಂಡವ ಆಡ್ದ ಅಂತ. ನಮಗೆ ಒಂದು ಕಲ್ಪನೆ, ಆ ಡ್ಯಾನ್ಸ್ನಲ್ಲಿ ಶಿವನ ನೃತ್ಯ ವೇಷ ಹಾಕ್ಕೊಂಡು ತಾಂಡವ ಆಡೋದು ನೋಡಿದೀವಿ ಅಷ್ಟೇ. ತಾಂಡವ ಅಂದರೆ ಅಷ್ಟೇ ನಮ್ಮ ಕಲ್ಪನೆಗೆ ಬರೋದು ಸಾಮಾನ್ಯವಾಗಿ. ಅವ್ರು ಏನು ಹೇಳ್ತಾರೆ, ಭೈರವ ಲೀಲೆ ಅಂತ. ಭೈರವ ಲೀಲೆ ಅಂದಾಗ ಭಯಂಕರವಾದ ಒಂದು ಆಟ, ವಿಶ್ವಭ್ರಮಣೆ ಅಂದರೆ ವಿಶ್ವನೇ ಸುತ್ತುತ್ತಾ ಇದೆಯೇನೋ ಅನ್ನೋ ಕಾಣುತ್ತೆ ಅಂತ. ಭೈರವ ಲೀಲೆ, ವಿಶ್ವವೇ ಒಂದು ರೀತಿ ಸುತ್ತಾ ಇರೋ ಅವ್ರಿಗದು ನೋಡಿದ್ದಾರೆ. ಅದನ್ನ ಭೂತಗ್ರಾಮ ನರ್ತನ ಅಂತ ಹೇಳ್ತಾರೆ. ಅಲ್ಲಿ ಒಂದು ಉನ್ಮಾದ, ಆ ಉನ್ಮಾದ ಇದೆ. ಅದು ಯಾರು ಮಾಡ್ತಾ ಇರೋದು? ಅವರು ಯಾರೋ ಒಬ್ರು ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ. ಎಲ್ಲ ಕಡೆ ಅಗ್ನಿಗೋಳಗಳು, ಸೂರ್ಯ, ಚಂದ್ರ, ನಕ್ಷತ್ರಗಳು, ತಾರೆಗಳು, ಎಲ್ಲ ಅಗ್ನಿಗೋಳಗಳು, ದೊಡ್ಡ ವಿಶಾಲವಾದ ಒಂದು ಗ್ಯಾಲಕ್ಸಿ ನೋಡ್ತಾ ಇದ್ದಾರೆ ಅವರು. ಅದರ ಅಂತರಾಳ ಏನು, ಎಂಥ ವಿಸ್ಮಯ ಸೃಷ್ಟಿ ಅಂತ ಅದನ್ನು ಆಕಾಶ ನೋಡ್ತಾ ಇದ್ದಾರೆ, ಆಕಾಶಾಂತರ್ಗತವಾಗಿ ನೋಡ್ತಾ ಇದ್ದಾರೆ. ಏನು ಭೈರವ ಲೀಲೆ ಈ ವಿಶ್ವ ಭ್ರಮಣೆ, ಈ ವಿಶ್ವ ಸುತ್ತುತ್ತಾ ಇದೆ, ಬೆಂಕಿ ಉಂಡೆಗಳು ಸುತ್ತುತ್ತಾ ಇದೆ. ಏನು ಭೂತಗ್ರಾಮ ನರ್ತನೋನ್ಮಾದ, ಏನು ಅಗ್ನಿಗೋಳಗಳು, ಏನು ಅಂತರಾಳಗಳು, ಏನು ವಿಸ್ಮಯ ಸೃಷ್ಟಿ. ಮಂಕುತಿಮ್ಮ ಹೇಗೆ ಕಾಣ್ತಾ ಇದೆ? ಒಂದು ರೀತಿ ರೆಬೆಲ್ ಬಂದಂಗೆ, ಮಾತ್ರ ಮೈ ಮೇಲೆ ಬರೋದು ಅಂತಾರಲ್ಲ, ಅಂತಹ ಪವರ್, ಅಂತಹ ಶಕ್ತಿ ಹೇಳ್ತಾ ಇದೆ. ಎಲ್ಲ ದೋಚ್ಕೊಂಡು ಹೋಗ್ತಾ ಇದೆ, ಎಲ್ಲ ಲೂಟಿ ಮಾಡ್ಕೊಂಡು ಹೋಗ್ತಾ ಇದೆ. ಎಲ್ಲ ಒಳಗಿಂದ ಅದೇ ಇದು ಉಕ್ಕಿ ಬಂದರೆ ಸಮುದ್ರ ಹೇಗಿರುತ್ತೆ, ಜ್ವಾಲಾಮುಖಿ ಉಕ್ಕಿದ್ರೆ ಹೇಗಿರುತ್ತೆ, ಎಲ್ಲ ಒಂಥರ ನೆನಪಿಸ್ಕೊಳ್ಬೇಕು. ಆ ರೀತಿ ಆಗ್ತಾ ಇದೆ, ಅಪ್ಪಳಿಸ್ತಾ ಇದೆ ಬಂದು. ಈ ಥರ ಇರಬೇಕಾದ್ರೆ ಮಾನವನ ಗುರಿ ಏನು, ಅವನ ಬೆಲೆ ಏನು, ಅವನ ಮುಗಿವೇನು, ಏನು ಅರ್ಥ ಇದಕ್ಕೆಲ್ಲ? ಏನು ಪ್ರಪಂಚವಿದು, ಏನು ಧಾಳಾಧಾಳಿ, ಏನು ಅದ್ಭುತ ಅಪಾರ ಶಕ್ತಿ ನಿರ್ಘಾತ. ಮಾನವನ ಗುರಿ ಏನು, ಬೆಲೆ ಏನು, ಮುಗಿವೇನು, ಏನು ಅರ್ಥವಿದಕ್ಕೆಲ್ಲ? ಮಂಕುತಿಮ್ಮ ಎಲ್ಲೋ ನಡೀತಾ ಇದೆ, ದೊಡ್ಡದಾಗಿ ಬಿರುಗಾಳಿ ಬೀಸ್ತಾ ಇದೆ, ಸ್ಟಾರ್ಮ್ ಬರ್ತಾ ಇದೆ, ನ್ಯೂಸಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ, ನೋಡ್ತೀರಾ, ಎಲ್ಲ ಕಡೆನೂ ಕೊಚ್ಕೊಂಡು ಹೋಗ್ತಾ ಇದೆ, ಊರೂರೇ ಕೊಚ್ಕೊಂಡು ಹೋಗ್ತಾ ಇದೆ. ಆದರೆ ಮನುಷ್ಯ ಅವನು ಅಲ್ಲಿ ಇಲ್ಲದೆ ಇದ್ರೆ, ಅಲ್ಲಿ ಇದ್ರೆ ಕೊಚ್ಕೊಂಡು ಹೋಗ್ತಾನೆ, ಅಲ್ಲಿ ಇಲ್ಲದೆ ಇದ್ರೆ ನನ್ನ ಸಂಬಂಧನೇ ಇಲ್ಲ ಅನ್ನೋ ಹಂಗೆ, ಏನೋ ಗುರಿ, ಏನು ಬೆಲೆ ಇಲ್ಲ, ಗುರಿ ಇಲ್ಲ, ಮುಗಿವಿಲ್ಲ, ಏನು ಅರ್ಥ ಜೀವನದಲ್ಲಿ? ಏನು ಪ್ರಪಂಚವಿದು, ಏನು ದಾಳಾದಾಳಿ, ಏನು ಅದ್ಭುತ ಅಪಾರ ಶಕ್ತಿ ನಿರ್ಘಾತ. ಅಗ್ನಿ ಪರ್ವತ ಉಲ್ಕೆ ಹೇಳ್ತಾ ಇದೆ, ಇದು ಭೂತದ ನರ್ತನನ ಉನ್ಮಾದ, ಹುಚ್ಚಾಟ, ಎಲ್ಲ ಗಟ್ಟಿ ಕೂಗು ಸುತ್ತಾಗ್ತಾ ಇದೆ, ವಿಶ್ವ ಸುತ್ತಾ ಇದೆ, ಬೆಂಕಿ ಉಂಡೆ ಸುಳಿ, ಆ ಭಯಂಕರ ಆಟ. ಮುತ್ತಿರುವುದಿಂದು ಭೂಮಿಯನ್ನೊಂದು ದುರ್ದೈವ, ಏನೋ ಇರಬಹುದು, ಬ್ಯಾಡ್ ಲಕ್, ಯಾರೋ ಏನೋ ದೇಶ ತೀರಿಸ್ಕೊಳ್ಳೋಕ್ಕೆ ಭೂಮಿ ಮೇಲೆ ಮಾಡ್ತಾ ಇರ್ಬೋದು. ಆ ಕೊರೋನಾ ಬಂದಾಗ ಎಲ್ಲರಿಗೂ ಅನಿಸ್ತಲ್ವೋ, ಇನ್ನೇನು ಪ್ರಳಯ ಆಗೋಗುತ್ತೆ, ಎಲ್ಲರೂ ಸತ್ತೋಗ್ತಾರೆ, ಎಲ್ಲ ಬಿದ್ದೋಗ್ತಾರೆ, ಮೃತ್ಯು ಕುಣಿತಾ ಇದೆ, ಕೇಕೆ ಹಾಕುತ್ತಾ, ಮಹಾಕಾಳಿ ಬಂದ್ಬಿಟ್ಲು, ಇವಳು ಬಂದ್ಬಿಟ್ಲು, ಏನೇನೆಲ್ಲ ಜನಗಳು, ನಾವು ಉದ್ಗಾರಗಳು ಆ ಟಿವಿನಲ್ಲೆಲ್ಲ ನೋಡಿದ್ವಲ್ಲ. ಮುತ್ತಿರುವುದಿಂದು ಭೂಮಿಯ ಒಂದು ದುರ್ದೈವ, ಮೃತ್ಯು ಕುಣಿಯುತ್ತಲಿ, ಅವನು ಕೇಕೆ ಹಾಕುತ್ತಲಿ. ಇದನ್ನು ಬರೆದು ಎಷ್ಟೋ ವರ್ಷ ಆಯಿತು. ಮೊನ್ನೆ ನ್ಯೂಸಲ್ಲಿ ಬರ್ತಾ ಇದೆ, ಹೀಗೆ ಮೃತ್ಯು ಕುಣಿತಾ ಇದೆ, ಕೇಕೆ ಹಾಕಿ ನಗ್ತಾ ಇದೆ. ಸುತ್ತಿಪುದು ತಲೆಯ ಅನುದಿನದ ಲೋಕದ ವಾರ್ತೆ. ಮೇ ಬಿ ದಿಸ್ ಇದು ಬರೆದೋ ಟೈಮ್ನಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ ಇರ್ಬೋದು. ಆವಾಗಲೂ ಹೀಗೆ ನ್ಯೂಸ್ಗಳು ಬರ್ತಾ ಇತ್ತೋ ಏನೋ, ಹಾಗೆ ಪೇಪರ್ನಲ್ಲೆಲ್ಲ ಬರ್ತಾ ಇತ್ತೋ ಏನೋ.
ಅವರು ಆ ಟೈಮ್ನಲ್ಲಿ ಈ ಮನಸ್ಸಿನಲ್ಲಿ ಏನು ನಡೀತಾ ಇರ್ಬೋದು ಅನ್ನೋದು ನಾವು ಗೆಸ್ ಮಾಡ್ಕೋಬೇಕು. ಮುತ್ತಿರುವುದು ನಾವು ಹೇಳ್ತೀವಿ ಏನೋ ಒಂದು ದುರ್ದೈವ ಬಂದಿದೆ, ಏನೋ ಬ್ಯಾಡ್ ಲಕ್ಕು, ಸರಿಗಿಲ್ಲ, ಎಲ್ಲ ಸಾಯ್ತಾ ಇದ್ದಾರೆ ಜನ, ಕಷ್ಟ ಬರ್ತಾ ಇದೆ, ಯಾರಿಗೂ ಕೆಲಸ ಇಲ್ಲ, ಮೃತ್ಯು ಕುಣಿಯುತ್ತಲಿ ಯಾರು ಕೇಕೆ ಹಾಕುತ್ತಿಲ್ಲಿ, ಸುತ್ತಿಪ್ಪುದು ತಲೆಯ ಅನುದಿನದ ಲೋಕದ ವಾರ್ತೆ, ಎತ್ತಲಿದಕ್ಕೆಲ್ಲ ಕಡೆ. ನಾವು ಹೇಳ್ತೀವಿ ಎಲ್ಲ ಕ್ವಾರಂಟೈನು, ಯಾರಿಗೂ ಕೆಲಸ ಇಲ್ಲ, ಯಾರಿಗೂ ದುಡ್ಡಿಲ್ಲ, ಯಾರಿಗೂ ಊಟ, ಯಾವತ್ತು ಇದೆಲ್ಲ ಕೊನೆ ಆಗುತ್ತೆ? ನಾವು 10 ಸತಿ 20 ಸತಿ 100 ಸತಿ ಯೋಚನೆ ಮಾಡಿದೀವಲ್ಲ ಎಲ್ಲರೂ. ಆ ಟೈಮ್ ಹಾಗಿತ್ತು, ಈ ಟೈಮು ಹೀಗೆ ಇದೆ, ಯಾವ ಟೈಮ್ನಲ್ಲೂ ಹಾಗೇ ಇರುತ್ತೆ. ಯಾವ್ಯಾವ್ದೋ ಟೈಮ್ನಲ್ಲಿ ಹಂಗಂಗೆ ಇತ್ತು. ಬ್ಲಡ್ ರೆವಲ್ಯೂಷನ್ ಆಯಿತು, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು, ರಷ್ಯನ್ ರೆವಲ್ಯೂಷನ್ ಆಯಿತು, ಹಿಸ್ಟ್ರಿ ನೋಡಿ. ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್, ಮತ್ತೆ ನಮ್ಮಲ್ಲಿ ಆ ಒಂದು ಫ್ರೀಡಮ್ಗೆ ಫೈಟ್ ಮಾಡಿದ್ದು ಒಂದೊಂದು ನೋಡ್ತಾ ಇರಿ. ಜರ್ಮನಿ ಏನಾಯಿತು, ಆಫ್ರಿಕಾದಲ್ಲಿ ಏನಾಯಿತು, ಎಲ್ಲ ಮಾನವರು ದಾನವರು ಎಲ್ಲರೂ. ಯುಗದಲ್ಲೂ ಇದ್ದಿದ್ದೇನೆ ಗಲಾಟೆ. ಎಲ್ಲ ಯುಗದಲ್ಲೂ ಕೂಡ ರಾಕ್ಷಸರು, ಮನುಷ್ಯರು ಕೂಡ ರಾಕ್ಷಸರಾಗ್ತಾ ಇದ್ದಾರೆ ಈ ಕಲಿಯುಗದಲ್ಲಿ. ಮಾನವರು ದಾನವರು. ಭೂತಾಯಿ ಹೇಗೆ ಸಹಿಸಿರ್ಬೇಕು, ನನ್ಗೆ ತುಂಬ ಸತಿ ಇದು ಅನಿಸ್ತಾ ಇತ್ತು. ಆ ಭೂಮಾತೆಯನ್ನು ತಣಿಸೋದಕ್ಕೆ 1-2 ಕಣ್ಣೀರು ಹಾಕಬೇಕಷ್ಟೇ ನಾವು. ಬಾಷ್ಪ ಅವಳಿಗೆ ಸಲ್ಲತ್ತೆ, ಬಾಷ್ಪ ಸುರಿಸ್ಬೇಕು. ಅದು ಬಿಟ್ಟು ಶೋಣಿತ ರಕ್ತ ಸುರಿಸ್ತಾ ಇದ್ದಾರೆ, ಒಬ್ರಿಗೊಬ್ರು ಕೊಚ್ಕೊತಾ ಇದ್ದಾರೆ. ಮುಸ್ಲಿಮರು ಹಿಂದೂ ಮೇಲೆ, ಹಿಂದೂಗಳು ಮುಸಲ್ಮಾನರ ಮೇಲೆ, ಜಾತಿ ಮತ ಎಲ್ಲ ಕಡೆನೂ ದೇಶಕ್ಕೆ ಗಲಾಟೆ, ಆ ಒಂದು ದ್ವೇಷ. ಇವರೆಲ್ಲರೂ ಒಂದೇ ಭೂಮಿಯಲ್ಲಿರೋದು, ಒಂದೇ ನೀರು ಕುಡಿತಾ ಇರೋದು, ಒಂದೇ ಆಕಾಶದ ಕೆಳಗಿರೋದು. ಯಾಕೆ ಇದು ದ್ವೇಷ? ಜಾತಿ ಮತ ಕುಲ ದೇಶ ಎಲ್ಲ ವಿಚಾರದಲ್ಲೂ ಜಗಳ. ಮಾನವರು ದಾನವರು ಭೂಮಾತೆಯನ್ನು ತಣಿಸಿ ಶೋಣಿತವ ನೆರೆಯುವರು. ಏನು ಬಾಷ್ಪ ಸಲುವುದಿರೆ, ಏನು ಹಾಗೆ, ಏನು ಧಗೆ, ಏನು ಹೊಗೆ, ಈ ಧರಣಿ ಯಾವ ರೀತಿ ಕಾಣಿಸ್ತಾ ಇದೆ ದೂರ ನಿಂತ್ಕೊಂಡು ನೋಡಿದಾಗ. ಆ ಕಡೆ ಚೈನೀಸು ಅಟ್ಯಾಕ್ ಮಾಡ್ತಾರೆ, ಈ ಕಡೆ ನಮ್ಮ ಊರಲ್ಲಿ ನಮ್ಮ ದೇಶದಲ್ಲಿರೋ ಮುಸಲ್ಮಾನರೇ ಅಟ್ಯಾಕ್ ಮಾಡ್ತಾರೆ, ಹಿಂದೂಗಳು ಬೇಡ ಅಂತಾರೆ, ಹಿಂದೂಗಳು ಅವ್ರ ಮೇಲೆ ನೋಡ್ತಾ ಇದ್ರೆ ದೂರದಿಂದ ನಿಂತ್ಕೊಂಡು ನೋಡಿ 1 ನಿಮಿಷ. ಇದು ಕ್ಷೌಣಿಕನ ಕಟ್ಟೆ ಅಂತಾರೆ. ಅಂದ್ರೇನು, ಮಾಂಸದ ಅಂಗಡಿಯವನು ಆ ಕಟ್ಟೆ ಮೇಲೆ ಇಟ್ಕೊಂಡು ಕೊಚ್ತಾನಲ್ಲ ಮಾಂಸ, ಆ ಥರ ಪ್ರಪಂಚ ಕಾಣ್ತಾ ಇದೆ ಅಂತ. ಮಾನವರೋ ದಾನವರೋ ಭೂಮಾತೆಯನ್ನು ತಣಿಸೆ ಶೋಣಿತವ ನೆರೆಯುವರು. ಬಾಷ್ಪ ಸಲುವುದಿರೆ, ಏನು ಹಾಗೆ, ಏನು ದಗೆ, ಏನು ಹೋಗೆ, ಈ ಧರಣಿ ಸೌನಿಕರ ಕಟ್ಟೆಯೇ ಮಂಕುತಿಮ್ಮ. ಇದು ಯಾತಕ್ ಮಾಡ್ತಾ ಇದ್ದಾರೆ ಎಲ್ರು? ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಬೇಕು ಅಂತಲ, ಫ್ರೀಡಮ್ಗೋಸ್ಕರನ? ಇದ್ರ ಮೂಲ ಉದ್ದೇಶ ಆದ್ರೂ ಏನು? ಪರಮ ಸಿದ್ಧಿ ಅದೇನು? ಧರಣಿಗೆ ಅನುದಿನ ರಕ್ತಾಭಿಷೇಕ ಭೂಮಿಗೆ. ಇವರು ಇಬ್ಬರು ನಿಂತ್ಕೊಂಡು ಚುಂಬುಪಾಗಿರೋ ಕತ್ತಿನ ಹಿಡ್ಕೊಂಡು ಎಳಿತಾ ಇದ್ದಾರೆ. ಏನನ್ನು ಎಳೆದಂಗೆ? ಹೂವಿನ ಸರ ಎಳೆದಂಗೆ ಎಳಿತಾ ಇದ್ದಾರೆ ಕತ್ತಿನ, ಚೂಪಾಗಿರೋ ಕತ್ತಿನ. ಇಬ್ರು ಏನಾಗುತ್ತೆ ಸಾಧ್ಯ? ಪರಿಮಳ ಬರುತ್ತಾ ಅದರಲ್ಲಿ? ರಕ್ತ ಸುರಿಯಲ್ವಾ? ಪುರುಷ ಸ್ವತಂತ್ರತೆಯ ಪರಮ ಸಿದ್ಧಿ ಏನು? ಧರಣಿಗನುದಿನದ ರಕ್ತಾಭಿಷೇಚನೆಯೇ. ಕರವಾಲ ಅಂದ್ರೆ ಚೂಪಾಗಿರುವಂತಹ ಒಂದು ಕತ್ತಿ. ಕರವಾಲವನ್ನು ಪುಷ್ಪ ಸರವೆಂದು ಸೆಳೆದಾಡೆ ಪರಿಮಳನು ಸೂಸುವುದೇ ಮಂಕುತಿಮ್ಮ. ಅದರಿಂದ ಏನಾದ್ರು ಪರಿಮಳ ಬರುತ್ತಾ? ನಾವು ಏನು ಉದ್ದೇಶ ಇಟ್ಕೊಂಡು ಈ ಗಲಾಟೆ ಮಾಡ್ತಾ ಇದ್ದೀವಿ? ಮಾನವರೇ ದಾನವರಾಗ್ಬಿಟ್ರೆ ಹೇಗಿರುತ್ತೆ? ಒಬ್ರಿಗೊಬ್ರು ತಿನ್ಕೊಂಡ್ರೆ, ಒಬ್ರಿಗೊಬ್ರು ಕಚ್ಚಾಡಿದ್ರೆ ಇದೇನು ಪ್ರಪಂಚ? ಇದು ಅವರು ಯಾವುದೋ ಒಂದು ಇದರಲ್ಲಿ ಅನುಭವದಲ್ಲಿ ಬಂದಿದ್ದಾರೆ. ಇದು ಯಾವತ್ತಿಗೂ ಸತ್ಯನೇ. ಯಾಕೆಂದರೆ ನಾವು ಇವಾಗಲೂ ನೋಡ್ತಾ ಇದ್ದೀವಿ ಇದನ್ನೇನೆ, ಈ ಗಲಾಟೆ. ಕಾರಣಗಳು ಬೇರೆ ಬೇರೆ ಇದೆ.